ಮಾಡಿದಾನೆ ಅಂತ ಹೇಳ್ತಿದ್ರೆ ಅವ್ರ ಮಾತ್ ಮೇಲೆ ನಂಬಿಕೆ ಇದೆ ನಿಮ್ಗೆ? ಕುಟುಂಬದಲ್ಲಿ ಯಾರೋ ಹಂಗ್ ಮಾಡಕ್ ಸಾಧ್ಯನಾ ಅಂತ ಹೇಳಿ ಅವ್ರ ಹಿಂದೆ ಯಾರೋ ಇದಾರ ಅಂತ? ಸಾಧ್ಯ ಇಲ್ಲ. ಫಸ್ಟ್ ಬಂದ್ಬಿಟ್ಟು ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ, ಅವ್ನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ. ಫಸ್ಟ್ ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಅವ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ. ಫಸ್ಟ್ ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರು? ಫಸ್ಟ್ ಪಾಯಿಂಟ್ ಮೆಂಟಲ್ ಅಂತ ಇವಾಗ ಹೇಳ್ಬಹುದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ಇನ್ನ ಜಾಸ್ತಿ ಇರ್ಬೋದು. ಒಂದು ಮೆಂಟ್ಲಿ ಕೆಲಸ ಮಾಡ್ತಾನ? ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವನ್ನ ನೋಡಿದೀನಿ ನಾನು. ಇವಾಗ ಅವ್ನ ಮುಖ ನೋಡಿದ್ರೆ ಕ್ಲೀನ್ ಆಗಿ ಪರಿಚಯ ಮಾಡ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತೀನಿ ನಾನು. ಅವ್ನ ಮುಖ ನೋಡಿದ್ರೆ ಡೌಟ್ ಇದೆ ಸರ್, ಡೌಟ್ ಇದೆ ನನಗೆ. ಅಲ್ಲಿ ಬೇಗ ಹೊಳಿತಾರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು. ಏನು ಹೆಂಗ್ ಮೆಂಟಲ್ ಅವನು? ಮೆಂಟಲ್ ಈ ತರ ಮಾಡ್ತಾನ? ಹುಡುಕಿ ಹಸನ ಕುಯ್ತಾನ ಮೆಂಟಲ್? ಸಿಕ್ಕಾಪಟ್ಟೆಲ್ಲ ಕುಯ್ಬೇಕಾಯ್ತು. 3:30ಗೆ ಕುಡ್ಬಿಟ್ಟು ಬಂದ್ ಮಾಡ್ದ ಅಂತಲ್ಲ. 3:30ಗೆ ಯಾವ ಬಾರ್ ತೆಗ್ದಿದೆ ಸಮಯ? 3:30ಗೆ ಯಾವ ಬಾರ್ ತೆಗ್ದಿದೆ? ನಿಮಗೆ ಬ್ಯಾಗ್ ಅಂಗಡಿಯವ್ರಿಗೆ ಏನೋ ಗಲಾಟೆ ಆಗಿತ್ತು? ಬ್ಯಾಗ್ ಅಂಗಡಿಗೆ ನಮಗೂ ಗಲಾಟೆ ಇಲ್ಲ. ನಮಗೂ ಆ ಸಂದೇಲಿ ಹಸ ಕಟ್ತೀವಿ. ಆ ಸಂದೇಲಿ ಒಂದು ಬೇಗ ಅಂಗಡಿ ಐತೆ. ಅವರು ಗಾಡಿ ಒಳಗೆ ಲೋಡ್ ತಗೊಂಡ್ಬರ್ತಾರೆ, ತಗೊಂಡು ಹೋಯ್ತಾರೆ ಲೋಡ್. ಬೇಗ ಅಂಗಡಿ ಅವರು ಅಲ್ಲಿ ಸಂದೇಳಿಗೆ ಹಸ ಇದ್ರೆ ಸ್ವಲ್ಪ ಎಡವಟ್ಟು ಆಗತ್ತೆ ಅವ್ರಿಗೆ ಗಾಡಿ ತಗೊಂಡು ನಿಲ್ಸೋವಾಗ. ಇದು ಅವನು ಮೆಂಟಲ್ ಅಲ್ಲ, ಅವನು ಇದು ಸುಳ್ಳು.